ಯಾವ ಕ್ರಾಂತಿನೇ ಇಲ್ಲ. ಎಲ್ಲಾ ಕ್ರಾಂತಿಗಳಿಗೂ ಮೊನ್ನೆ ಚೀಫ್ ಮಿನಿಸ್ಟರ್ ಫುಲ್ ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ. ನಾನೇ ಇನ್ನು 5 ವರ್ಷ ಚೀಫ್ ಮಿನಿಸ್ಟರ್ ಅಂತ ಘೋಷಣೆ ಮಾಡಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಪಕ್ಷ ಏನ್ ಹೇಳ್ತಾರೆ ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಏನೂ ಇಲ್ಲ. ಇನ್ಮೇಲೆ ನಮ್ಮ ಪಕ್ಷದಲ್ಲಿ ಮುಖಂಡರು, ಅವ್ರ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಅಥವಾ ಮುಖಂಡರಿರ್ಬೋದು, ಅವ್ರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದು. ಅದ್ರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳು ನಿನ್ನೆ ಎಲ್ಲ ಮೊನ್ನೆ ಇರ್ಬೇಕು, ರೈತನೆಲ್ಲ ಕರೆದು ಮಾತಾಡಿದ್ದಾರೆ. ತೀರ್ಮಾನ ನಾಳೆ. ಈಗ ರಿಯಲ್ ಎಸ್ಟೇಟ್ ಮಾಡ್ತಿರೋರು ಮಧ್ಯವರ್ತಿಗಳು ಇದಾದ ನನ್ನ ಇಲಾಖೆ ಬರಲ್ಲ. ಅದರಿಂದ ಮನೆ ಮುಖ್ಯಮಂತ್ರಿಗಳು MB ಪಾಟೀಲ್ರು ಅಲ್ಲಿ ಅವರ ಪ್ರತಿನಿಧಿಗಳ ಜೊತೆ ಮಾತಾಡಿದ್ದಾರೆ. ಈಗ ಸುರ್ಜೇವಾಲಾ ಅವರು ಅವ್ರ ಜೊತೆ ಶಾಸಕರು ಏನ್ ಮಾತಾಡಿದಾರೋ ನನ್ಗಂತೂ ಯಾರು ಏನ್ ಹೇಳಿಲ್ಲ. ಅವ್ರು 4 ಗೋಡೆ ಮಧ್ಯದಲ್ಲಿ ಮಾತಾಡ್ಕೊಂಡಿರ್ತಾರೆ. ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಶಿವಕುಮಾರ್ ಬಾರ್ನ್ ಕಾಂಗ್ರೆಸ್ ಅಂತಾರಲ್ಲ, ಹುಟ್ಟು ಕಾಂಗ್ರೆಸ್ ಅಂತಾರಲ್ಲ, NSU ಇಂದ ಬಂದವರು ಶಿವಕುಮಾರ್. ನಾವು ಕೂಡ NSU ಇಂದ ಬಂದವ್ರೆ. ಅವರು ಪಕ್ಷದ ನಿಷ್ಠಾವಂತರು ಅಲ್ವಾ. ಪಕ್ಷ ಏನ್ ಜವಾಬ್ದಾರಿ ಕೊಟ್ಟಿದೆ ಅದನ್ನ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಿಷ್ಠಾವಂತರಿಗೆ ಸಿಎಂ ಹುದ್ದೆ ಸಿಗ್ಲಿಲ್ಲ. ಒಂದೇ ಸಲ ಸಿಕ್ಬಿಡುತ್ತಾ? ಒಬ್ಬೊಬ್ರಿಗೆ ಒಂದ್ಸಲಿ ಸಿಗುತ್ತೆ. ನನಗ್ ಗೊತ್ತಿಲ್ಲಪ್ಪ. ಹೊರಗಿನಿಂದ ಬಂದವರು 2 ಸಲ ಸಿಎಂ ಆದ್ರು. ಈಗ ಸಮುದ್ರ ಇದ್ದಂಗೆ ಕಾಂಗ್ರೆಸ್ ಹೊರಗಿನಿಂದಾನು ಬಂದವ್ರಿಗೂ. ಈಗ ಯಾಕೆ ಹೊರಗಿಂದ ಬಂದ್ರು ಅಲ್ವಾ? ಅವರೊಬ್ಬ ಜನಪ್ರಿಯ ನಾಯಕರಾಗಿದ್ರು, ಮಾಸ್ ಲೀಡರ್ ಅಂತಾರಲ್ಲ, ಅದರಿಂದ ಅವ್ರನ್ನ ನಮ್ಮ ಪಕ್ಷಕ್ಕೆ ಬಂದ್ರು. ಏನ್ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಇಲ್ವೋ ಸಿದ್ದರಾಮಯ್ಯ ಅವ್ರು ಬಂದ್ಮೇಲೆ ಅಲ್ವಾ? ಕಷ್ಟದ ಸಂದರ್ಭದಲ್ಲಿ ಪಕ್ಷದ ಕೈಹಿಡಿದವ್ರಿಗೆ ಬರುತ್ತೆ, ಎಲ್ಲ ಒಂದ್ ಕಾಲ ಬರುತ್ತೆ. ನನಗ್ ಗೊತ್ತಿಲ್ಲಪ್ಪ. 4 ಗೋಡೆ ಮಧ್ಯದಲ್ಲಿ ಡೆಲ್ಲಿನಲ್ಲಿ ಏನಾಯ್ತೋ ನನಗೇನು ಗೊತ್ತಿಲ್ಲ. ನಾನು ಏನು ಕೇಳ್ಬೇಡಿ. ಈಗ ಪ್ರಾರಂಭದಲ್ಲಿ ಆ ರೀತಿ ಇತ್ತು, ನಾನು ಇಲ್ಲ ಅಂತ ಹೇಳಲ್ಲ. ಈಗ ನಾವು ಹೆಚ್ಚುವರಾಗಿ ಬಸ್ಸುಗಳು ಹಾಕಿದೀವಿ. ಆಮೇಲೆ ಮೊದಲು ದಿನಕ್ಕೆ 1,54,000 ಟ್ರಿಪ್ ಇತ್ತು. ಈಗ 1,80,000 ರೀಚ್ ಆಗೋಯ್ತು. ಹೆಚ್ಚುವರಿಯಾಗಿ ಟ್ರಿಪ್ಸ್ ಮಾಡಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಅದು ಇನ್ನು ನಮ್ ಪ್ರಪೋಸಲ್ ಬರಬೇಕು. ಹೇಳಿದ್ದಾರೆ ಶಿವಕುಮಾರ್, ನಮ್ಗೆ ಪ್ರಪೋಸಲ್ ಬರಬೇಕು. ಅಲ್ಲ, ಈಗ ಎಲ್ಲಾರ್ಗು ಹೆಣ್ಮಕ್ಳು ಫ್ರೀನೇ. ಗಂಡು ಹುಡುಗರಿಗೆ ಪಾಸ್ ಕೊಡ್ತಾ ಇದೀವಿ ಅಲ್ವಾ? ಅವರು ಗಂಡು ಹುಡುಗರು KPSC ಶಾಲೆ ಕೊಡ್ಬೇಕು ಅಂತ ಮನೆ ಪೇಪರ್ ಅಲ್ಲಿ ಓದ್ದೆ. ಪ್ರಪೋಸಲ್ ನಮಗ್ ಬರ್ಲಿ. ಈಗ ನಾವು ಬಂದಿರೋದು ಟ್ರಾನ್ಸ್ಪೋರ್ಟ್ ವಿಚಾರ, ಆದ್ರೂ ಕೂಡ ಬೇರೆ ವಿಚಾರ ಮಾತಾಡಿದ್ದೀನಿ.